ಇದು ಕ್ರೇಪ್ ಸಿಲ್ಕ್ ಸೀರೆ, ವಾಟರ್ ಪ್ರೂಫು, ಇಂಕ್ ಬ್ಲೂ ಕಲರಲ್ಲಿದೆ. ಈ ಸೀರೆಗೆ ನಾನು ಕ್ರೋಶ ಹಾಕ್ತಾಯಿದ್ದೀನಿ. ಸಿಲ್ಕ್ ದಾರ 6 ಎಳೆ ತೊಗೊಂಡಿದ್ದೀನಿ. ಇದು ಕ್ರೋಶ 0.85 ಇದೆ. 3 ಚೈನ್ ಹಾಕಿ ಬೀಡ್ ಮೇಲೆ ಇದು ದಾರ ಮೇಲೆ ತಂದಿದ್ದೀನಿ. ಇದಕ್ಕೊಂದು ಮೀಡಿಯಮ್ ಮಣಿ ಹಾಕ್ತೀನಿ. ಎಡಗೈಯಲ್ಲಿ ದಾರ ಗಟ್ಟಿ ಇಟ್ಕೊಂಡಿದ್ದೆ. ನಾಟೇನು ಬೇಡ, ಮಧ್ಯದಲ್ಲಿ ಜಾಗ ಬಿಟ್ಟಿದ್ದೀನಿ. ಅಲ್ಲೇ ಡಬಲ್ ಕ್ರೋಶ, 2ರಲ್ಲಿ 1, 2ರಲ್ಲಿ 1. ಮಣಿದು ಸೇರಿ 6 ಹಾಕ್ತೀನಿ ಟೋಟಲು. ಫಸ್ಟ್ ಮಾತ್ರ ಮಣಿ ಹಾಕಿದ್ದೀನಿ ಮೊದಲನೇ ಇದಕ್ಕೆ. ಆಮೇಲೆ 5 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಕಂಬ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ದಾರ ತಗೊಂಡು ಮಧ್ಯದಲ್ಲಿ ಹಾಕಿ ದಾರ ಹೊರಗೆ ತಂದು 2ರಿಂದ 1 ಸಲ, ಪುನಃ 2 ಆಗುತ್ತೆ, ಪುನಃ 1 ಮಾಡೋದು, ಪುನಃ ಸೂಜಿ ಮೇಲೆ ದಾರ. ಹೀಗೆ ನಾನು ಟೋಟಲ್ 6 ಹಾಕಿ ಸ್ಲೈಡ್ ಬರೋಂಗೆ ಸೀರೆ ಒಳಗೆ ಕ್ರೋಶ ಹಾಕಿ ದಾರಾನ ಹೊರಗೆ ತಂದು 2 ದಾರದ್ದು ರೌಂಡ್ ಇರುತ್ತಲ್ಲ ಅದರೊಳಗಡೆಯಿಂದ ದಾರ ತಂದು ನಾಟು ಒಂದಾಗುತ್ತೆ. ಪುನಃ 3. ಈಗೇನು ಮಾಡ್ತಾಯಿದ್ದೀನಿ, ಸೂಜಿ ಮೇಲೆ ದಾರ ತಂದು ಪಕ್ಕದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಸ್ವಲ್ಪ ಗ್ಯಾಪಲ್ಲಿ ಹಾಕ್ತಾಯಿದ್ದೀನಿ, ಅಂದರೆ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಪುನಃ 3 ಚೈನ್ ಹಾಕಿ ಮಣಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಮಣಿ ತೊಗೊಂಡಿದ್ದೀನಿ, ಸಣ್ಣ ಏನಲ್ಲ, ಸ್ವಲ್ಪ ದಪ್ಪ ಇರೋದೆ, ತುಂಬ ದಪ್ಪನೂ ಅಲ್ಲ. ಈ ಹಾಫ್ ಡಬಲ್ ಕ್ರೋಶ ಏನಕ್ಕೆ ಹಾಕಿದ್ದೀನಿ ಅಂದರೆ, ಹಿಂದೆ ಒಂದು ಸ್ವಲ್ಪ ಮಧ್ಯದಲ್ಲಿ ಜಾಗ ಬಿಟ್ಕೊಂಡಿದ್ದೀನಿ, ಅಲ್ಲಿ ನಾನು 5 ಡಬಲ್ ಕ್ರೋಶ ಹಾಕ್ತೀನಿ. ಒಂದು ಚೈನ್ ಹಾಕಿದ್ದೆ ಫಸ್ಟ್, 2 ಲಾಕ್ ಮಾಡಿದ್ದೆ. 6 ಡಬಲ್ ಕ್ರೋಶ ಹಾಕಿದ್ಮೇಲೆ 1 ಲಾಕ್ ಮಾಡಿದ್ದೆ. ಆ ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಸೂಜಿ ಮೇಲೆ ದಾರ ತಂದು 3ರಲ್ಲಿ ಒಂದೇ ಸಲ ತೆಗೆದು ಒಂಚೂರು ಜಾಗ ಬಿಟ್ಟು ಹಾಕ್ಕೊಂಡಿದ್ದೆ. ಅದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತಾರೆ. ಈಗ ಇಲ್ಲಿ ಪುನಃ ನಾನು 5 ಡಬಲ್ ಕ್ರೋಶ, ಮಣಿದೊಂದು ಸೇರಿದ್ರೆ 6 ಡಬಲ್ ಕ್ರೋಶ. ಈ ಮಧ್ಯ ಜಾಗದಲ್ಲಿ 5 ಡಬಲ್ ಕ್ರೋಶ ಹಾಕ್ತೀನಿ. ಸ್ಲೈಡಿಂಗ್ ಇದು ಕ್ರಾಸ್ ಥರ ಬರುತ್ತೆ. ಈ ಥರ ನಾನು 4 ಮಾಡಿಕೊಂಡು ಲಾಕ್ ಮಾಡಿ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡ್ತೀನಿ. ಅದು ಎಲ್ಲ ಎಂಡ್ ಆದಮೇಲೆ ಲಾಸ್ಟಲ್ಲಿ ಸೀರೆಗೆ 5 ಚೈನ್ ಇರೋ ಕಡೆ ಗೋಲ್ಡ್ ಕುಚ್ಚು ಮತ್ತು ಬ್ಲೂ ಕುಚ್ಚು, ಇಂಕ್ ಬ್ಲೂದು ಕುಚ್ಚು ಮತ್ತು ಗೋಲ್ಡ್ ಕುಚ್ಚು 2 ಮಿಕ್ಸ್ ಮಾಡಿ ಕಟ್ತೀನಿ. ಐದೇ ಚೈನ್ ಇರೋ ಕಡೆ ಎಲ್ಲ 3 ನೀಲಿ ಕುಚ್ಚು, 2 ಗೋಲ್ಡ್ ಕುಚ್ಚು ಕಟ್ಕೊಂಡು ಬರ್ತೀನಿ. ಇದು 6 ಮಧ್ಯ ಜಾಗದಲ್ಲಿ, ಇದು ಮಧ್ಯ ಜಾಗ ನಾನೇ ಓನಾಗಿ ಮಾಡ್ಕೊಂಡಿರೋದು. ಲಾಕ್ ಆದಮೇಲೆ ಒಂದು ಹಾಫ್ ಡಬಲ್ ಕ್ರೋಶ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಂಡು ಅದರಲ್ಲಿ ಈ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಕಾಣಿಸ್ತಿದೆಯಲ್ಲ ಹಾಫ್ ಇದು ಗ್ಯಾಪ್. 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇದು ಸೀರೆ ಸ್ವಲ್ಪ ತೆಳ್ಳಗೆ ಇದೆ, ಕ್ರೇಪ್ ಸಿಲ್ಕ್ ಸ್ವಲ್ಪ ತೆಳ್ಳಗೆ ಇದೆ ಸೀರೆ, ಆದರೂ ಕ್ರೋಶ ಚೆನ್ನಾಗಿ ಬರ್ತಾಯಿದೆ. 6 ಎಳೆ ದಾರ ಸೋಫಾ ಸೆಟ್ಟಿಗೆ ಮಾಡಿಕೊಂಡು ಹಿಂದ್ಗಡೆಯಿಂದ ಸುತ್ಕೊಂಡು ನಾನು 6 ಆದಮೇಲೆ ಕಟ್ ಮಾಡಿ ನಾಟ್ ಹಾಕಿ ಒಂದು ಹಳೆ ರೀಲ್ಗೆ, ಖಾಲಿಯಾಗಿರೋ ರೀಲ್ಗೆ ಸುತ್ಕೊಂಡಿದ್ದೀನಿ. ಪುನಃ ಖಾಲಿ ಆದಮೇಲೆ ಹಾಗೆ ಸುತ್ಕೊಂಡು ಈ 6 ಎಳೆನ ಪುನಃ ಒಂದು ನಾಟ್ ಹಾಕ್ತೀನಿ. ಆ ನಾಟಿರೋ ಕಡೆ ಗ್ಲೂ ಹಾಕಿ ಕಟ್ ಮಾಡಿ ಹಿಂದೆ ಅಂಟಿಸ್ತೀನಿ.
ಫುಲ್ಲು ಇದೇ ಹಾಕ್ಬೋದು.